ಬೈ ಎಲೆಕ್ಷನ್ ಅಲ್ಲಿ ಧರ್ಮಾಧಿಕಾರಿಗಳಿಗೆ ಟಿಕೆಟ್ ಹೇಗೆ ಸಿಕ್ತು, ಅವ್ರ ಚಾನ್ಸಸ್ ಏನು, ಅದು ಬಹಳ ಮುಖ್ಯ ರವಿ ನಮ್ಮ ಪೇಪರ್ಗೆ. ಈ ಆಕ್ಸಿಡೆಂಟ್ ಬಗ್ಗೆ ಒಂದಷ್ಟು ಅಗದ್ ನೋಡಿದ್ರೆ ಧರ್ಮಾಧಿಕಾರಿಗೆ ಇಲೆಕ್ಷನ್ ಅಲ್ಲಿ ಏನು ಚಾನ್ಸ್ ಇಲ್ಲ. ಏನ್ ನೀವ್ ಹೇಳ್ತಿರೋದು? ಹೌದು ಸರ್, ಆಕ್ಸಿಡೆಂಟ್ ಕಾರು ಧರ್ಮಾಧಿಕಾರಿಗೆ ಸೇರಿದ್ದು. ವಾಟ್? ಗಾಸಿಪ್ಪ ನಿಜನಾ? 100% ನಿಜ ಸರ್. ನನ್ನ ಇನ್ಫಾರ್ಮರ್ ಹೇಳ್ತಾನೆ. ಯಾರೋ ನೀನ್ ಇನ್ಫಾರ್ಮರ್? ಆಮೇಲೆ ಹೇಳ್ತೀನಿ, ಆದ್ರೆ ಸಾಕ್ಷಿಗಳಿವೆ ಸರ್. ಡೈನಮೆಟ್ ರವಿ, ಡೈನಮೆಟ್. ನನಗ್ ಗೊತ್ತಿತ್ತು ನೀನ್ ಕೆಲ್ಸಕ್ಕೆ ತಗೊಂಡಾಗಲೇ ನೀನ್ ಬುದ್ಧಿವಂತ ಅಂತ. ಏನ್ ಸರ್ 2 ವರ್ಷದಿಂದ ಸಂಬಳನೇ ಹೆಚ್ಚು ಮಾಡಿಲ್ಲ. ಪತ್ರಿಕೋದ್ಯಮ ಒಂದು ಆದರ್ಶ ವೃತ್ತಿ ರವಿ. ಈ ಆಫೀಸ್ ನಲ್ಲಿ ಇರೋರೆಲ್ಲ ಆದರ್ಶಕ್ಕೆ ಕೆಲಸ ಮಾಡ್ತಿರೋದು. ಸಂಬಳ ಹೆಚ್ಚಾಗುತ್ತೆ ಬಿಡು. ಹೌದೌದು, ಇವತ್ ರಾತ್ರಿ ನಿಮ್ ಆದರ್ಶನು ಈ UNI ರಿಪೋರ್ಟ್ ತಿನ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ರವಿ, ನಮ್ದು ಜನಬಲದ ಪಕ್ಷದ ಪೇಪರ್ ಒಂಥರ ಜನ, ಸುಳ್ಳು ಅಂತಲ್ಲ. ಆದ್ರೆ ಜನತೆ ಬಗ್ಗೆ ನಮಗೂ ಜವಾಬ್ದಾರಿ ಇರಬೇಕು. ಅದಕ್ಕೆ ಇಲ್ಲಿ ರಾಜಕೀಯ ಬರದಾಗ ನೋಡ್ಕೋಬೇಕು, ಪಾಲಿಟಿಕ್ಸ್ ಆಗಬಾರ್ದು. ನನಗೂ ಇದನ್ನ ರಾಜಕೀಯಕ್ಕೆ ಬಳಸಕ್ ಇಷ್ಟ ಇಲ್ಲ ಸರ್. ಆದ್ರೂ ಇಷ್ಟ. ಹಲೋ, ಶಾಮಣ್ಣ ಹಿಯರ್. ಶಾಮಣ್ಣ, ಬಿಸಿ ಸುದ್ದಿ. ಧರ್ಮಾಧಿಕಾರಿ ಈಗ ತಾನೇ ಡೆಲ್ಲಿಯಿಂದ ಬಂದಿದ್ದಾರೆ. ವಾಟ್? ಧರ್ಮಾಧಿಕಾರಿನ? ವಸಂತ್ ನಗರ್ ಬೈ ಎಲೆಕ್ಷನ್ಗೆ ಅವರಿಗೆ ಟಿಕೆಟ್ ಸಿಕ್ಕಿದೆ ಅಂತೆ. ವೆರಿ ಗುಡ್ ನ್ಯೂಸ್. ಸುದ್ದಿ ಅಂದ್ರೆ ಇದು. ನನಗೋಸ್ಕರ 3 ಸೀಟ್ ರಿಸರ್ವ್ ಮಾಡಿರಿ. ಎಸ್ ಸರ್. ನೀವು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡಿ, ಮೀಟಿಂಗ್ ಎಲ್ಲ ಅರೇಂಜ್ ಮಾಡಿರ್ತೀವಿ.